ಕೇರಳ ವಿರುದ್ಧ ಮತ್ತೊಮ್ಮೆ ಕರ್ನಾಟಕದಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಕೋಗಿಲು ಬಡಾವಣೆ ವಿಚಾರವಾಗಿ ಅಲ್ಲ, ಬದಲಾಗಿ ಕನ್ನಡದ ವಿಚಾರವಾಗಿ, ಕನ್ನಡದ ಅಸ್ಮಿತೆಯ ವಿಚಾರವಾಗಿ ಬಿಜೆಪಿ ಕೂಡ ಇದನ್ನ ಖಂಡಿಸ್ತಾ ಇದೆ ಕೇರಳ ಸರ್ಕಾರದ ನಡೆಯಿಂದಾಗಿ. ಹಾಗಾದ್ರೆ ಏನು ಮಾಡೋಕೆ ಹೊರಟಿದೆ ಕೇರಳ? ಈ ರಿಪೋರ್ಟ್ ನೋಡಿ. ಕೇರಳದಲ್ಲಿ ಭಾಷಾ ಸ್ವಾತಂತ್ರ್ಯದ ಉಲ್ಲಂಘನೆ, ಕೇರಳ ಸರ್ಕಾರದ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಕೇರಳ ಸರ್ಕಾರದ ಕಿರಿಕೆ ಕರ್ನಾಟಕದ ಜನಪ್ರತಿನಿಧಿಗಳು ರೊಚ್ಚಿಗೆದ್ದಿದ್ದಾರೆ. ಮಲಯಾಳಂ ಭಾಷಾ ಮಸೂದೆ ವಿರುದ್ಧ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಿಗೆ ಆಕ್ರೋಶ ಹೊರಹಾಕಿದ್ದಾರೆ. ಕೇರಳದಲ್ಲಿ ಭಾಷಾ ಸ್ವಾತಂತ್ರ್ಯದ ಉಲ್ಲಂಘನೆಯಾಗಿದೆ, ಈ ಮಸೂದೆ ತಂದಿದ್ದು ಸರಿಯಲ್ಲ, ಕೂಡಲೇ ಹಿಂಪಡೆಯಬೇಕು ಎಂದು ಆಗ್ರಹಿಸಿದ್ದಾರೆ. ಕಾಸರಗೋಡದಲ್ಲಿ ಕನಿಷ್ಠ 7.5 ಲಕ್ಷ ಕನ್ನಡಿಗರು ವಾಸವನ್ನು ಮಾಡ್ತಾ ಇದ್ದಾರೆ. ಅದರೊಳಗೆ 210 ಕನ್ನಡ ಶಾಲೆಗಳು ಅಲ್ಲೇ ಇದ್ದಾವೆ. ಅದಕ್ಕೆ ಈ ಭಾಷೆಯಿಂದ ನಮ್ಮ ಕರ್ನಾಟಕದ ಜನರಿಗೆ, ಕನ್ನಡಿಗರಿಗೆ ತೊಂದರೆ ಆಗುತ್ತೆ. ಈ ಭಾಗದೊಳಗೆ ಕರ್ನಾಟಕರಿಗೆ ಮತ್ತು ಕನ್ನಡಿಗರಿಗೆ ಯಾವುದೇ ವಿಚಾರದೊಳಗೆ ನಾವು ಅನ್ಯಾಯ ಆಗಕ್ಕೆ ಬಿಡಂಗಿಲ್ಲ, ಅದನ್ನು ನಾವು ಸಹಿಸ್ಕೊಳಂಗಿಲ್ಲ. ಸಿಎಂ ಕನ್ನಡ ಮಕ್ಕಳ ರಕ್ಷಣೆ ಮಾಡಬೇಕು. ನಾನೇನು ಹೇಳ್ತಾ ಇದ್ದೇನೆ, ಇದನ್ನು ಮೊದಲೇ ಆಜ್ಞೆಯನ್ನು ಹಿಂತಕ್ಕೋಬೇಕು. ಕಾಸರಗೋಡು ಈಗಾಗಲೇ ವಿವಾದ ಇದೆ ನಮ್ಮ ಕರ್ನಾಟಕದಂತ, ಭಾಳ ಸೀರಿಯಸ್ ಆಗಿ ನಾವು ಫೈಟ್ ಮಾಡ್ತಾ ಇದ್ದೇವೆ. ಅಲ್ಲಿ ಕನ್ನಡ ಮಾತಾಡೋರೇ ಅತಿ ಹೆಚ್ಚು ಜನ ಇರುವಂಥದ್ದು, ಅದಕ್ಕೆ ಕನ್ನಡ ಶಾಲೆಗಳಿರುವಂಥದ್ದು. ಅಲ್ಲಿ ಮಲಯಾಳಂ ನೀವು ಕಂಪಲ್ಸರಿ ಮಾಡಿದರೆ ಕನ್ನಡದ ಮಕ್ಕಳು ಏನು ಮಾಡಬೇಕು? ಕನ್ನಡ ಮಕ್ಕಳ ರಕ್ಷಣೆ ಕೇರಳದಲ್ಲಿ ಮಾಡುವಂಥ ಕೆಲಸವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಬೇಕು. ಅವರೇ ಖಂಡನೆ ಮಾಡಿದರೆ ಸಾಲದು. ಕನ್ನಡಿಗರ ಮೇಲೆ ಮಲಯಾಳಂ ಹೇರಿಕೆ ಸರಿಯಲ್ಲ. ವೇಣುಗೋಪಾಲ್ ಅವರು ಮಾತಾಡ್ತಾರೆ, ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ, ಟ್ವೀಟ್ ಮಾಡ್ತಾರೆ. ಇದ್ರ ಬಗ್ಗೆ ವೇಣುಗೋಪಾಲ್ ಅವರು ಜನರಲ್ ಸೆಕ್ರೆಟರಿ AICC, ಏನು ಕಾಂಗ್ರೆಸ್ಸಿನ ನೀತಿ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡಿ ಕಾಂಗ್ರೆಸ್ಸಿನ ಸ್ಟ್ಯಾಂಡ್ ಏನು, ದ್ವಿಮುಖ ನೀತಿನ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಕಾಸರಗೋಡು ಕರ್ನಾಟಕದ ಅವಿಭಾಜ್ಯ ಅಂಗ. ನಾವು ಏನು ಕೇಳಬೇಕಾಗಿದೆ, ಕಾಸರಗೋಡನ್ನು ಕನ್ನಡಿಗರ ಜೊತೆ ಸೇರಬೇಕಾಗಿದೆ. ಮಹಾಜನ್ ವರದಿ ಪ್ರಕಾರ ಕಾಸರಗೋಡು ಕರ್ನಾಟಕದ ಅವಿಭಾಜ್ಯ ಅಂಗ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು, ಸಚಿವ ಸಂಪುಟ ಮತ್ತು ಹಿರಿಯರು ಅದ್ರ ಬಗ್ಗೆ ಚರ್ಚೆ ನಡಿಬೇಕಾಗಿದೆ. ಕಾಸರಗೋಡಿನ ಮಕ್ಕು, ಕಾಸರಗೋಡು ಕನ್ನಡಿಗರಿಗೆ ಸೇರಬೇಕಾಗಿದ್ದು ಕನ್ನಡಿಗರ ಅವಿಭಾಜ್ಯ ಅಂಗ. ಕಾಸರಗೋಡು ಕನ್ನಡಿಗರ ಜೊತೆ ಸರ್ಕಾರ ಇಡೀ ಹೋಗಿ ಕೂತ್ಕೊಂಡು ಮಾತಾಡಬೇಕನ್ನೋಂಥ ಒತ್ತಾಯವನ್ನು ಮಾಡ್ತಾರೆ. ಒಟ್ಟಲ್ಲಿ ಕೇರಳ ಸರ್ಕಾರದ ವಿರುದ್ಧ ಕನ್ನಡಿಗರು ರೋಷಾಗ್ನಿ ಹೊರಹಾಕ್ತಿದ್ದಾರೆ. ರಾಜ್ಯ ಸರ್ಕಾರ ಕೇವಲ ಖಂಡಿಸಿದರೆ ಸಾಲದು, ಕೂಡಲೇ ಕೇರಳ ಸರ್ಕಾರದ ನಿರ್ಧಾರದ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೇರಳ ವಿರುದ್ಧ ಮತ್ತೊಮ್ಮೆ ಕರ್ನಾಟಕದಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಕೋಗಿಲು ಬಡಾವಣೆ ವಿಚಾರವಾಗಿ ಅಲ್ಲ, ಬದಲಾಗಿ ಕನ್ನಡದ ವಿಚಾರವಾಗಿ, ಕನ್ನಡದ ಅಸ್ಮಿತೆಯ ವಿಚಾರವಾಗಿ ಬಿಜೆಪಿ ಕೂಡ ಇದನ್ನ ಖಂಡಿಸ್ತಾ ಇದೆ ಕೇರಳ ಸರ್ಕಾರದ ನಡೆಯಿಂದಾಗಿ. ಹಾಗಾದ್ರೆ ಏನು ಮಾಡೋಕೆ ಹೊರಟಿದೆ ಕೇರಳ? ಈ ರಿಪೋರ್ಟ್ ನೋಡಿ. ಕೇರಳದಲ್ಲಿ ಭಾಷಾ ಸ್ವಾತಂತ್ರ್ಯದ ಉಲ್ಲಂಘನೆ, ಕೇರಳ ಸರ್ಕಾರದ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಕೇರಳ ಸರ್ಕಾರದ ಕಿರಿಕೆ ಕರ್ನಾಟಕದ ಜನಪ್ರತಿನಿಧಿಗಳು ರೊಚ್ಚಿಗೆದ್ದಿದ್ದಾರೆ. ಮಲಯಾಳಂ ಭಾಷಾ ಮಸೂದೆ ವಿರುದ್ಧ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಿಗೆ ಆಕ್ರೋಶ ಹೊರಹಾಕಿದ್ದಾರೆ. ಕೇರಳದಲ್ಲಿ ಭಾಷಾ ಸ್ವಾತಂತ್ರ್ಯದ ಉಲ್ಲಂಘನೆಯಾಗಿದೆ, ಈ ಮಸೂದೆ ತಂದಿದ್ದು ಸರಿಯಲ್ಲ, ಕೂಡಲೇ ಹಿಂಪಡೆಯಬೇಕು ಎಂದು ಆಗ್ರಹಿಸಿದ್ದಾರೆ. ಕಾಸರಗೋಡದಲ್ಲಿ ಕನಿಷ್ಠ 7.5 ಲಕ್ಷ ಕನ್ನಡಿಗರು ವಾಸವನ್ನು ಮಾಡ್ತಾ ಇದ್ದಾರೆ. ಅದರೊಳಗೆ 210 ಕನ್ನಡ ಶಾಲೆಗಳು ಅಲ್ಲೇ ಇದ್ದಾವೆ. ಅದಕ್ಕೆ ಈ ಭಾಷೆಯಿಂದ ನಮ್ಮ ಕರ್ನಾಟಕದ ಜನರಿಗೆ, ಕನ್ನಡಿಗರಿಗೆ ತೊಂದರೆ ಆಗುತ್ತೆ. ಈ ಭಾಗದೊಳಗೆ ಕರ್ನಾಟಕರಿಗೆ ಮತ್ತು ಕನ್ನಡಿಗರಿಗೆ ಯಾವುದೇ ವಿಚಾರದೊಳಗೆ ನಾವು ಅನ್ಯಾಯ ಆಗಕ್ಕೆ ಬಿಡಂಗಿಲ್ಲ, ಅದನ್ನು ನಾವು ಸಹಿಸ್ಕೊಳಂಗಿಲ್ಲ. ಸಿಎಂ ಕನ್ನಡ ಮಕ್ಕಳ ರಕ್ಷಣೆ ಮಾಡಬೇಕು. ನಾನೇನು ಹೇಳ್ತಾ ಇದ್ದೇನೆ, ಇದನ್ನು ಮೊದಲೇ ಆಜ್ಞೆಯನ್ನು ಹಿಂತಕ್ಕೋಬೇಕು.
ಕಾಸರಗೋಡು ಈಗಾಗಲೇ ವಿವಾದ ಇದೆ ನಮ್ಮ ಕರ್ನಾಟಕದಂತ. ಭಾಳ ಸೀರಿಯಸ್ ಆಗಿ ನಾವು ಫೈಟ್ ಮಾಡ್ತಾ ಇದ್ದೇವೆ. ಅಲ್ಲಿ ಕನ್ನಡ ಮಾತಾಡೋರೇ ಅತಿ ಹೆಚ್ಚು ಜನ ಇರುವಂಥದ್ದು, ಅದಕ್ಕೆ ಕನ್ನಡ ಶಾಲೆಗಳಿರುವಂಥದ್ದು. ಅಲ್ಲಿ ಮಲಯಾಳಂ ನೀವು ಕಂಪಲ್ಸರಿ ಮಾಡಿದರೆ ಕನ್ನಡದ ಮಕ್ಕಳು ಏನು ಮಾಡಬೇಕು? ಕನ್ನಡ ಮಕ್ಕಳ ರಕ್ಷಣೆ ಕೇರಳದಲ್ಲಿ ಮಾಡುವಂಥ ಕೆಲಸವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಬೇಕು. ಅವರೇ ಕಣ್ಣೆ ಮಾಡಿದರೆ ಸಾಲದು. ಕನ್ನಡಿಗರ ಮೇಲೆ ಮಲಯಾಳಂ ಹೇರಿಕೆ ಸರಿಯಲ್ಲ. ವೇಣುಗೋಪಾಲ್ ಅವರು ಮಾತಾಡ್ತಾರೆ, ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ, ಟ್ವೀಟ್ ಮಾಡ್ತಾರೆ. ಇದ್ರ ಬಗ್ಗೆ ವೇಣುಗೋಪಾಲ್ ಅವರು ಜನರಲ್ ಸೆಕ್ರೆಟರಿ AICC. ಏನು ಕಾಂಗ್ರೆಸ್ಸಿನ ನೀತಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡಿ ಕಾಂಗ್ರೆಸ್ಸಿನ ಸ್ಟ್ಯಾಂಡ್ ಏನು ದ್ವಿಮುಖ ನೀತಿನ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಕಾಸರಗೋಡು ಕರ್ನಾಟಕದ ಅವಿಭಾಜ್ಯ ಅಂಗ. ನಾವು ಏನು ಕೇಳಬೇಕಾಗಿದೆ, ಕಾಸರಗೋಡನ್ನು ಕನ್ನಡಿಗರ ಜೊತೆ ಸೇರಬೇಕಾಗಿದೆ. ಮಹಾಜನ್ ವರದಿ ಪ್ರಕಾರ ಕಾಸರಗೋಡು ಕರ್ನಾಟಕದ ಅವಿಭಾಜ್ಯ ಅಂಗ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು, ಸಚಿವ ಸಂಪುಟ ಮತ್ತು ಹಿರಿಯರು ಅದ್ರ ಬಗ್ಗೆ ಚರ್ಚೆ ನಡಿಬೇಕಾಗಿದೆ. ಕಾಸರಗೋಡು ನಮ್ಮ ಹಕ್ಕು. ಕಾಸರಗೋಡು ಕನ್ನಡಿಗರಿಗೆ ಸೇರಬೇಕಾಗಿದ್ದು ಕನ್ನಡಿಗರ ಅವಿಭಾಜ್ಯ ಅಂಗ. ಕಾಸರಗೋಡು ಕನ್ನಡಿಗರ ಜೊತೆ ಸರ್ಕಾರ ಇಡೀ ಹೋಗಿ ಕೂತ್ಕೊಂಡು ಮಾತಾಡಬೇಕನ್ನೋಂಥ ಒತ್ತಾಯವನ್ನು ಮಾಡ್ತಾರೆ. ಒಟ್ಟಲ್ಲಿ ಕೇರಳ ಸರ್ಕಾರದ ವಿರುದ್ಧ ಕನ್ನಡಿಗರು ರೋಷಾಗ್ನಿ ಹೊರಹಾಕ್ತಿದ್ದಾರೆ. ರಾಜ್ಯ ಸರ್ಕಾರ ಕೇವಲ ಖಂಡಿಸಿದರೆ ಸಾಲದು, ಕೂಡಲೇ ಕೇರಳ ಸರ್ಕಾರದ ನಿರ್ಧಾರದ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೇರಳ ವಿರುದ್ಧ ಮತ್ತೊಮ್ಮೆ ಕರ್ನಾಟಕದಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಕೋಗಿಲು ಬಡಾವಣೆ ವಿಚಾರವಾಗಿ ಅಲ್ಲ, ಬದಲಾಗಿ ಕನ್ನಡದ ವಿಚಾರವಾಗಿ, ಕನ್ನಡದ ಅಸ್ಮಿತೆಯ ವಿಚಾರವಾಗಿ BJP ಕೂಡ ಇದನ್ನು ಖಂಡಿಸ್ತಾ ಇದೆ ಕೇರಳ ಸರ್ಕಾರದ ನಡೆಯಿಂದಾಗಿ. ಹಾಗಾದರೆ ಏನು ಮಾಡೋಕೆ ಹೊರಟಿದೆ ಕೇರಳ? ಈ ರಿಪೋರ್ಟ್ ನೋಡಿ. ಕೇರಳದಲ್ಲಿ ಭಾಷಾ ಸ್ವಾತಂತ್ರ್ಯದ ಉಲ್ಲಂಘನೆ. ಕೇರಳ ಸರ್ಕಾರದ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಕೇರಳ ಸರ್ಕಾರದ ಕಿರಿಕೆ ಕರ್ನಾಟಕದ ಜನಪ್ರತಿನಿಧಿಗಳು ರೊಚ್ಚಿಗೆದ್ದಿದ್ದಾರೆ. ಮಲಯಾಳಂ ಭಾಷಾ ಮಸೂದೆ ವಿರುದ್ಧ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ ತಂಗಡಿಗೆ ಆಕ್ರೋಶ ಹೊರಹಾಕಿದ್ದಾರೆ. ಕೇರಳದಲ್ಲಿ ಭಾಷಾ ಸ್ವಾತಂತ್ರ್ಯದ ಉಲ್ಲಂಘನೆಯಾಗಿದೆ. ಈ ಮಸೂದೆ ತಂದಿದ್ದು ಸರಿಯಲ್ಲ, ಕೂಡಲೇ ಹಿಂಪಡೆಯಬೇಕು ಎಂದು ಆಗ್ರಹಿಸಿದ್ದಾರೆ. ಕಾಸರಗೋಡದಲ್ಲಿ ಕನಿಷ್ಠ 7.5 ಲಕ್ಷ ಕನ್ನಡಿಗರು ವಾಸವನ್ನು ಮಾಡ್ತಾ ಇದ್ದಾರೆ. ಅದರೊಳಗೆ 210 ಕನ್ನಡ ಶಾಲೆಗಳು ಅಲ್ಲೇ ಇದ್ದಾವೆ. ಅದಕ್ಕೆ ಈ ಭಾಷೆಯಿಂದ ನಮ್ಮ ಕರ್ನಾಟಕದ ಜನರಿಗೆ, ಕನ್ನಡಿಗರಿಗೆ ತೊಂದರೆ ಆಗುತ್ತೆ. ಈ ಭಾಗದೊಳಗೆ ಕರ್ನಾಟಕರಿಗೆ ಮತ್ತು ಕನ್ನಡಿಗರಿಗೆ ಯಾವುದೇ ವಿಚಾರದೊಳಗೆ ನಾವು ಅನ್ಯಾಯ ಆಗಕ್ಕೆ ಬಿಡಂಗಿಲ್ಲ, ಅದನ್ನು ನಾವು ಸಹಿಸ್ಕೊಳಂಗಿಲ್ಲ. ಸಿಎಂ